ಹಲೋ ಹಲೋ ಅಮ್ಮ, ನಾನು ಶರತ್. ಹೇಗಿದೆಯೋ? ಚೆನ್ನಾಗಿದ್ದೀನಿ ಅಮ್ಮ. ಐ ಆಮ್ ಸಾರಿ. ಯಾಕೋ? ಮೊನ್ನೆ ಫೋನಲ್ಲಿ ಮಾತಾಡಬೇಕಾದ್ರೆ ಅರ್ಧದಲ್ಲೇ ಕಟ್ ಮಾಡಿಬಿಟ್ಟೆ. ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿರಬೇಕು. ಹೋಗಲಿ ಬಿಡು. ಅದು ಇಂಟೆನ್ಷನಲ್ ಆಗಿ ಮಾಡಿದ್ದಲ್ಲ ಅಮ್ಮ. ಕೆಲಸದಲ್ಲಿ ಏನೋ ಸ್ಟ್ರೆಸ್ ಇತ್ತು, ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಹೋಗಲಿ ಬಿಡು ಅಂತ ಹೇಳಿದ್ನಲ್ಲ, ಯಾಕೆ ಇಷ್ಟೊಂದು ಸಾರಿ ಹೇಳ್ಕೊತೀಯ? ಅಮ್ಮ, ಅಪ್ಪ ಇದ್ದಾರಾ? ಇಲ್ಲ, ಇನ್ನೂ ಬಂದಿಲ್ಲ. ಅಮ್ಮ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಏನು? ನಾನು ನಿಮಗೆ ಮತ್ತು ಅಪ್ಪಂಗೆ ಟಿಕೆಟ್ ಕಳಿಸ್ಕೊಡ್ತೀನಿ. US ಗೆ ಬಂದುಬಿಡಿ. ಏನೋ ಇದ್ದಕ್ಕಿದ್ದ ಹಾಗೆ? ಗೊತ್ತಿಲ್ಲ ಅಮ್ಮ, ನಿಮ್ಮನ್ನ ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಜೊತೆಗೆ ಹೆದರಿಕೆ ಬೇರೆ. ಹೆದರಿಕೆ ಯಾಕೋ? ಅಂದರೆ ಅಲ್ಲಿ ಇಬ್ಬರೇ ಇದ್ದೀರಾ. ನಿಮ್ಗೇನಾದರೂ ಆಯಿತು ಅಂದರೆ ಯಾರೂ ನೋಡ್ಕೊಳಕ್ಕಿರಲ್ಲ. ಅದಕ್ಕೆ ಬಂದುಬಿಡಿ. ಶರತ್, ಸಡನ್ನಾಗಿ ಹೇಗೆ ಬರೋಕ್ಕಾಗುತ್ತೋ? ಮತ್ತೆ ನಿಂಗೆ ಚೆನ್ನಾಗಿ ಗೊತ್ತು, ಇವ್ರಿಗೆ ರಜಾ ಸಿಗೋದಿಲ್ಲ. ರಜಾ ಸಿಕ್ಕಿದ್ರೂ ಹಾಕೋದಿಲ್ಲ. ಅರ್ಥ ಮಾಡ್ಕೋ. ಮತ್ತೆ ನಮ್ಮೂರು ಅಂತ ನಾನೊಂದು NGO ಶುರು ಮಾಡ್ಕೊಂಡಿದ್ನಲ್ಲ, ನೆನಪಿದ್ಯಾ? ಅದ್ರ ತುಂಬ ಕೆಲಸ ಇದೆಯೋ, ಅರ್ಧದಲ್ಲಿ ಬಿಟ್ಟು ಬರೋಕ್ಕಾಗೋದಿಲ್ಲ. ಆದರೆ ಬರೋಕ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಈಗ ಬರೋಕ್ಕಾಗೋದಿಲ್ಲ ಅಷ್ಟೇ. ಬೇಜಾರು ಮಾಡ್ಕೋಬೇಡ್ವೋ? ಸರಿ ಅಮ್ಮ, ನಿನ್ನಿಷ್ಟ. ಶರತ್, ಅಲ್ಲಿ ಎಲ್ಲ ಸರಿಗಿದೆಯೇನೋ? ಯಾಕಮ್ಮ? ಇಲ್ಲ, ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯೋ? ಹಲೋ, ಯಾಕೋ ಮಾತೇ ಇಲ್ಲ? ಅದ್ರ ಬಗ್ಗೆ ನಿಮ್ಮ ಹತ್ರ ಏನೋ ಮಾತಾಡೋದಿತ್ತು, ಹೇಳ್ತೀನಿ. ಯಾಕೋ, ಯಾರನ್ನಾದ್ರೂ ಇಷ್ಟಪಟ್ಟಿದ್ಯೇನೋ? ಈ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ ಅಮ್ಮ. ಮತ್ತೊಂದ್ಸಲಿ ಮಾಡಿದಾಗ ಅವಾಗ ಹೇಳ್ತೀನಿ, ಮತ್ತೆ ಫೋನ್ ಮಾಡ್ತೀನಿ. ಆದರೆ ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಡೋಂಟ್ ವರಿ. ಅಮ್ಮ, ಅಪ್ಪ ಬಂದರೆ ಒಂಚೂರು ಫೋನ್ ಮಾಡೋಕ್ಕೆ ಹೇಳ್ತೀಯಾ? ಓಕೆ, ಬಾಯ್. ಗುರು, ಈ ಆಮ್ಲನ್ ಹೇಳಿದನ್ನು ಕೇಳಿದ್ಯಾ? ಈ ಕಂಪ್ನಿಗೆ ನಾವೆಲ್ಲ ಏನು ಕೆಲಸನೇ ಮಾಡಲಿಲ್ಲ ಅನ್ನೋ ಥರ ಮಾತಾಡ್ತಿದ್ದಾರಲ್ಲಯ್ಯ. ಏನಂದ? ಕಂಪ್ನಿ ಮಾರ್ಕೆಟಿಂಗ್ ವಿಚಾರದಲ್ಲಿ ಹೊಸ ಟೆಕ್ನಿಕ್ ನಿಮ್ಗೆ ಏನೂ ಗೊತ್ತಿಲ್ಲ, ನೀವು ಯಾರೋ ಓಬಿರಾಯನ್ ಕಾಲದ ಟೆಕ್ನಿಕ್ನೇ ಉಪಯೋಗಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾನೆ. ಈ ಹೊಸ ಡಿಗ್ರಿಗಳು ಬಂದಿವೆ ಅಲ್ಲ, MBA ಮತ್ತೊಂದು ಮಗದೊಂದು ಅಂತ, ಅವನ್ನು ಓದಿದವರೇ ಬೃಹಸ್ಪತಿಗಳು, ಮಿಕ್ಕವರೆಲ್ಲ ದಡ್ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದಾನೆ ಇವನು. ಹೇಗಾದ್ರೂ ಮಾಡಿ ಅವನಿಗೆ ಮನದಟ್ಟು ಮಾಡ್ಕೊಡ್ಬೇಕಯ್ಯ. ನಮಗಿರೋ ಅನುಭವದಿಂದ ಕೂಡ ಈ ಕಂಪ್ನಿ ಮಾರ್ಕೆಟಿಂಗ್ನ ಇಂಪ್ರೂವ್ ಮಾಡ್ಬೋದು ಅಂತ. ಸರಿ, ಈಗ ಏನು ಮಾಡಬೇಕು ಅಂತ? ಅದಕ್ಕೆ ನಾವೇ ಒಂದು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡು ಮಾರ್ಕೆಟಿಂಗ್ ಪಾಸಿಬಿಲಿಟೀಸ್ ಏನಿದೆ, ಹೇಗಿದೆ, ನಮ್ಮ ಕಾಂಪಿಟೀಟರ್ಸ್ ನಮಗಿನ್ನ ಮುಂದೆ ಇದ್ದಾರಾ, ಇದ್ದರೆ ಅವರ ವಿಧಾನಗಳು ಏನು ಅನ್ನೋದನ್ನೆಲ್ಲ ನಾವೇ ಸ್ಥೂಲವಾಗಿ ಸ್ಟಡಿ ಮಾಡ್ಬೋದಲ್ಲ. ಎಲ್ಲಿಗೆ ಹೋಗೋದು? ಇದುವರೆಗೂ ದೇರ್ ವೇರ್ ನೋ ಕಂಪ್ಲೇಂಟ್ಸ್ ಫ್ರಮ್ ಅವರ್ ಡಿಸ್ಟ್ರಿಬ್ಯೂಟರ್ಸ್. ಕಂಪ್ಲೇಂಟ್ ಇಲ್ಲ ಅಂತ ನಾವು ಸುಮ್ಮನೆ ಕೂತ್ಕೋಬಾರ್ದು. ಇಂಪ್ರೂವ್ ಮಾಡೋಕ್ಕೆ ನಾವು ದಾರಿನ ಹುಡುಕ್ತಾನೇ ಇರಬೇಕು.
ನಮ್ಮ ಡಿಸ್ಟ್ರಿಬ್ಯೂಟರ್ಗಳನ್ನೇ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅವರನ್ನೇ ಕೇಳೋಣ. ಹಾಗೂ ಮಾಡ್ಬೋದು. ಆದರೆ ಬರೀ ಕಾಗದ ಬರೆದು ಅವ್ರ ಅಭಿಪ್ರಾಯ ತಿಳಿಸಿ ಅಂತ ಕೇಳೋ ಬದಲು ಡೀಲರ್ಸ್ ಕಾನ್ಫರೆನ್ಸ್ ಕರೆದು ಅವ್ರ ಅಭಿಪ್ರಾಯವನ್ನು ನೇರವಾಗಿ ತಿಳ್ಕೊಬೋದಲ್ಲ. ಓಕೆ, ಹಾಗೆ ಮಾಡೋಣ. ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಿ ಮೊಡ್ಯಾಲಿಟೀಸ್ ಆಫ್ ದಿ ಕಾನ್ಫರೆನ್ಸ್. ಓಕೆ, ಯು ಗೋ ಹೆಡ್ ವಿತ್ ಯುವರ್ ವರ್ಕ್. ಇನ್ ದ ಮೀನ್ ಟೈಮ್ ನಮ್ಮ ಸೌತಲ್ಲಿ ಮಾರ್ಕೆಟಿಂಗ್ ಕಂಡೀಷನ್ ಹೇಗಿದೆ ಅಂತ ಸ್ವಲ್ಪ ನೋಡ್ಕೊಂಬರೋಣ. ಅದಕ್ಕೆ ನೀನೊಂದು ಟೂರ್ ಪ್ರೋಗ್ರಾಮ್ ತಯಾರು ಮಾಡು. ನೀನು ಹೇಳಿದಾಗೆ ಒಂದು ಚಾಲೆಂಜ್ ಅಂತ ತಗೊಂಡು ಆ ವಿ ಪಿಗೆ ತೋರಿಸೋಣ. MBA ಇಲ್ಲದೆ ಹೋದರೂ ನಾವು ಕೆಲಸ ಮಾಡಿ ಸಾಧಿಸ್ಬೋದು ಅಂತ. ಓಕೆ, ಕ್ಯಾರಿ ಆನ್. ದ್ಯಾಟ್ಸ್ ದ ಸ್ಪಿರಿಟ್. ತಗೋ, ಹಾಲು ಕುಡಿ, ಹುಷಾರು, ಬಿಸಿ ಇದೆ. ಬೇಡಮ್ಮ. ಇದೇನು ಇದು? ಊಟಕ್ಕೂ ಬರೀ 2 ಸ್ಲೈಸ್ ಬ್ರೆಡ್ ತಿಂದು ಈಗ ಹಾಲು ಬೇಡ ಅಂದರೆ ಹೇಗೆ? ಹಾಲು ಕುಡಿದ್ರೆ ನಿದ್ದೆ ಬರುತ್ತಮ್ಮ. ನಿದ್ದೆ ಬರುತ್ತೆ ಅಂತ ಯಾರಾದರೂ ಊಟ ತಿಂಡಿ ಬಿಡ್ತಾರಾ? ಏನಾಗಲ್ಲಮ್ಮ, ಮೈಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲರೀಸ್ ತಿಂದಿದ್ದೀನಿ. ಸ್ಟೂಡೆಂಟ್ಸ್ಗೆ ಬಿಗ್ಗೆಸ್ಟ್ ಎನಿಮಿ ಯಾರು ಗೊತ್ತಾ? ನಿದ್ದೆ. ಅದನ್ನು ತಡೆಯೋದಕ್ಕೆ ಇಷ್ಟೆಲ್ಲ ಸಾಹಸ. ನೀನು ಹೀಗೆ ಓದೋದನ್ನು ನೋಡಿದ್ರೆ ತುಂಬ ಖುಷಿನೂ ಆಗುತ್ತೆ, ಮನಸ್ಸಿಗೆ ತುಂಬ ಬೇಜಾರು ಆಗುತ್ತೆ. ಬೇಜಾರು ಯಾಕಮ್ಮ? ನೀನು ಹೀಗೆ ನಿದ್ರೆ ಕೆಟ್ಟು ಓದ್ತೀಯಲ್ಲ, ಅದಕ್ಕೆ. ಈಗ ಒಂದು 4 ದಿವಸ ನಿದ್ದೆ ಬಿಟ್ಟರೆ ಮುಂದಿನ ಎಕ್ಸಾಮ್ವರೆಗೂ ಹಾಯಾಗಿ ನಿದ್ದೆ ಮಾಡ್ಬೋದು. ಈಗ ಸೋಂಬೇರಿತನ ಮಾಡಿದ್ರೆ ಮುಂದೆ ಕಷ್ಟ ಆಗುತ್ತೆ. ಅಂದರೆ ನೀನು ಅಬ್ರಾಡ್ಗೆ ಹೋಗಿ ಸ್ಟಡಿ ಮಾಡಬೇಕು ಅಂತಿದ್ಯಾ? ಅಂದ್ಕೊಂಡಿದ್ದೀನಿ. ಸ್ಕಾಲರ್ಶಿಪ್ಪು ಸಿಕ್ಕಬೇಕು. ಅಣ್ಣನೂ ಒಪ್ಬೇಕಲ್ವಮ್ಮ? ಒಪ್ತಾರಮ್ಮ? ಒಪ್ಪದೇ ಇರ್ತಾರಾ? ಒಪ್ಪೋದು ಅಂದರೆ ದುಡ್ಡು ಬೇಕಲ್ಲಮ್ಮ. ಸ್ಕಾಲರ್ಶಿಪ್ ಸಿಕ್ಕಿದ್ರು ಬೇರೆ ಖರ್ಚುಗಳು ಇರುತ್ತಲ್ವಾ? ಹೆಂಗೋ ಹೊಂದಿಸಿದ್ರಾಯ್ತು ಬಿಡೋ. ಈಗ ಮೆಡಿಕಲ್ ಓದ್ಸೋಕೆ ಮಾಡಿರೋ ಸಾಲ, ಪರ್ಸ್ನಲ್ ಲೋನು ಇದೇ ಜಾಸ್ತಿ ಇದೆಯಲ್ಲಮ್ಮ. ಮುಂದೆ ಸಾಲ ಇಲ್ಲದೆ ಬದುಕಬೇಕು ಅಂತ ತಾನೇ ಈಗ ಸಾಲ ಮಾಡ್ತಾ ಇರೋದು. ನೀನು ಚೆನ್ನಾಗಿ ಓದಿ ಆಮೇಲೆ ಸಾಲ ಎಲ್ಲ ತೀರಿಸುವಂತೆ. ಓಕೆ, ಅಪ್ಪ ಬಂದರು ಅನ್ಸುತ್ತೀರ. ಹಲೋ, ಗುಡ್ ಈವ್ನಿಂಗ್. ಏನಾಯಿತು? ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಏನಿಲ್ಲ. ಕಮಾಮ್ ದತ್ತು, ಏನೋ ಪ್ರಾಬ್ಲಮ್ ಇದೆಯಾ? ಆಫೀಸಲ್ಲಿ ಟೆನ್ಷನ್ನ? ಏನಿಲ್ಲ. ಸುಮ್ಮನೆ ಏನೋ ಮುಚ್ಚಿಡ್ತಾ ಇದ್ದೀರಪ್ಪ. ಪ್ಲೀಸ್ ದತ್ತು, ಆಫೀಸ್ ಟೆನ್ಷನ್ ಎಲ್ಲ ಮನೆಯವರಿಗೆ ತೊಗೊಂಡು ಬರಬೇಡಿ ಪ್ಲೀಸ್, ಅಲ್ಲೇ ಬಿಟ್ಬಿಡಿ. ಸಾರಿ. ನೀವೇನೋ ಮರಿತಾ ಇದ್ದೀರಾ. ಏನು? ಜೋಕ್ ಹೇಳೋದನ್ನು ಹೇಳಿ, ಒಂದು ಜೋಕ್ ಹೇಳಿ ನೋಡೋಣ. ಶಾರದಾ ಪ್ಲೀಸ್. ಟೈ, ಶೂಸು, ಕೋಟು ಎಲ್ಲ ಹಾಕ್ಕೊಂಡು ರಾಮಚಂದ್ರ ಮರದ ಮೇಲೆ ಕೂತಿಯಾನೆ. ಯಾಕೆ ಹೇಳ? ಗೊತ್ತಿಲ್ಲ. ಯಾಕೆ ಅಂದರೆ ಅವನು ಬ್ರಾಂಚ್ ಮ್ಯಾನೇಜರ್.
ಆದರೂ ಸರ್ ಈ ಥರ ಸಡನ್ನಾಗಿ ಡಿಸಿಷನ್ ತೊಗೊಂಡ್ಬಿಟ್ರೆ ನಮ್ಮಲ್ಲಿ ಅನೇಕ ಜನ ಎಂಪ್ಲಾಯೀಸಿಗೆ ತೊಂದರೆ ಆಗ್ಬಿಡುತ್ತಲ್ಲ ಸರ್. ವಸಂತ್, ನಾವು ತೊಗೊಂಡಿರೋ ಸ್ಟೆಪ್ಸು ಭಾಳ ಸಡನ್ ಡ್ರಾಸ್ಟಿಕ್ಕು ಅಂತ ನಿಮ್ಗೆ ಅನ್ನಿಸ್ಬೋದು. ಇನ್ ರಿಯಾಲಿಟಿ ಭಾಳ ಯೋಚನೆ ಮಾಡಿ ತೊಗೊಂಡಿರೋ ಡಿಸಿಷನ್. ಅಮ್ಲಾನ್ ಚಕ್ರವರ್ತಿ ನಿಮ್ಗೆ ಗೊತ್ತಿರಬೇಕು, ಈಸ್ ಅ ಜೆಮ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಂಪಸ್ ಇಂಟರ್ವ್ಯೂನ ನಾವು ಪಿಕಪ್ ಮಾಡಿದ್ವಿ, ಜ್ಞಾಪಕ ಇದೆಯಲ್ಲ? ಅವನು ಲೇಟೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಐ ಥಿಂಕ್ ವಿ ಶುಡ್ ಆಲ್ ಕೋಆಪರೇಟ್. ಸರ್, ನೀವು ಹೇಳಿದ್ದೆಲ್ಲ ಸತ್ಯ, ಒಪ್ಕೋತೀನಿ. ಆದರೆ ನಮ್ಮ ಕಂಪ್ನಿ ಅಷ್ಟೇ, ಆ ಕಂಪ್ನಿಲಿ ಕೆಲಸ ಮಾಡೋ ಕಾರ್ಮಿಕರ ಹಿತರಕ್ಷಣೆಯೂ ಮುಖ್ಯ ಅಲ್ವಾ? ನಮ್ಮ ಕಂಪ್ನಿಲಿ 20-25 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋ ಕಾರ್ಮಿಕರನ್ನ ಈಗ ಏಕಾಏಕಿ ಕಿತ್ತಾಕ್ಬಿಟ್ರೆ ಈಗ ಅವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಅದು ಅಲ್ಲದೆ ಹೆಚ್ಚು ಕಡಿಮೆ ಎಲ್ರಿಗೂ 40-50 ವರ್ಷ ವಯಸ್ಸಾಗಿದೆ. ಈ ವಯಸ್ಸಿನಲ್ಲಿ ಅವ್ರಿಗೆ ಬೇರೆ ಕಡೆ ಯಾರು ಕೆಲಸ ಕೊಡ್ತಾರೆ? ಇವತ್ತು ನಮ್ಮ ಕಂಪನಿ ಇಷ್ಟರ ಮಟ್ಟಿಗೆ ಬೆಳೆದಿರ್ಬೇಕಾದ್ರೆ ಅದಕ್ಕೆ ನಮ್ಮ ಕಾರ್ಮಿಕರು ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕೆ ತಾನೆ. ನನ್ನ ವಿನಂತಿ ಏನು ಅಂದರೆ, ದಯವಿಟ್ಟು ಇದಕ್ಕೆ ತಾವೇ ಏನಾದರೂ ಮಾಡಬೇಕು. ಐ ಆಮ್ ಸಾರಿ ವಸಂತ್, ಈ ವಿಷಯದಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ. ಅಮ್ಲಾನಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ ಈ ವಿಷಯದಲ್ಲಿ. ಏನಿದ್ರು ನೀವು ಅವನ ಹತ್ರನೇ ಮಾತಾಡೋದು. ಹಲೋ, ನಮಸ್ಕಾರ. ನಮಸ್ಕಾರ. ತಾವು? ನಾನು ರೈ ಅಂತ, ಹೊಸದಾಗಿ ಇಲ್ಲೇ ಬಂದಿದ್ದೀನಿ. ಆಯ್ಸಿ. ನಿಮ್ಮ ಹೆಸರು? ನನ್ನ ಹೆಸರು ಯಶೋ ಅಂತ, ಯಶೋವರ್ಧನ್ ಆಜಾದ್. ವೆರಿ ನೈಸ್ ನೇಮ್. ಓಹ್, ಥ್ಯಾಂಕ್ ಯು. ಎಲ್ಲಿ ಕೆಲಸ ಮಾಡ್ತೀರಾ? ನಾನು ಇಲ್ಲೇ ಮಿನಿಸ್ಟ್ರಿ ಆಫ್ ಸೋಷಿಯಲ್ ವೆಲ್ಫೇರ್ನಲ್ಲಿ ಕೆಲಸ ಮಾಡ್ತೀನಿ. ಹಾಗಾದ್ರೆ ಸರ್ಕಾರ ನಿಮ್ಮದೇ ಅನ್ನಿ. ಇಲ್ಲ ಸರ್, ಸರ್ಕಾರ ನಮ್ದಲ್ಲಿ ರೂಲಿಂಗ್ ಪಾರ್ಟಿದು. ಯಾರ್ದಿರ್ಲಿ, ರೂಲ್ ಮಾಡೋರು ನೀವೇ ತಾನೇ. ತಾವೇನು ಮಾಡ್ತಿದ್ದೀರಾ? ಐ ವಾಸ್ ವರ್ಕಿಂಗ್ ವಿತ್ ಆಯಿಲ್ ಕಂಪನಿ ಇನ್ ಮ್ಯಾಂಗ್ಳೂರ್. ಆಯ್ಸಿ. VRS ತಗೊಂಡ್ಬಿಟ್ಟೆ. ಈಗ ನನ್ನ ಸೊಸೆ ಇಲ್ಲೇ ಕೆಲಸ ಮಾಡ್ತಾಳೆ. ಆಯ್ಸಿ. ನೀವು ಹೇಗೆ ಹೊತ್ತು ಕಳಿತೀರಾ? ಮಗುನ ಆಡಿಸ್ತೀನಿ, ಅಡುಗೆ ಮಾಡೋದು. ಅಡುಗೆ ಮಾಡ್ತೀರಾ ನೀವು? ಅಯ್ಯೋ, ಅಡುಗೆ ಮಾಡೋದು ಮಂಗಳೂರು ಅಡುಗೆನಲ್ಲಿ ನಾನು ಸ್ಪೆಷಾಲಿಟಿ ಇದೆ. ಫಿಶು? ಫಿಶ್ ಕಾಣೆ. ಯಾವ ವೆರೈಟಿ ಬೇಕು ಅಂತ ಹೇಳಿ. ನೀವು ಒಂದ್ಸಲ ನಮ್ಮ ಮನೆಗೆ ಬನ್ನಿ, ಯು ವಿಲ್ ಎಂಜಾಯ್ ಮೈ ಪ್ರಿಪ್ರೇಷನ್. ಬರ್ತೀನಿ, ಡೆಫಿನೆಟ್ ಆಗಿ ಬರ್ತೀನಿ. ನಿಮ್ ಮೀನ್ ತಿಂದ್ರೆ ಏನಾಗಲ್ಲ ತಾನೆ? ಯಾರಿಗೆ? ಫಿಶ್ಗ? ನಿಮ್ಗ? ಹೌದು, ನೀವು ನಮ್ಮ ಲಾಫ್ಟರ್ ಕ್ಲಬ್ನ ಯಾಕೆ ಜಾಯಿನ್ ಮಾಡಬಾರ್ದು? ಇಲ್ಲ ಸರ್, ಇನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ. ಐ ಆಮ್ ಸಾರಿ, ನೋ ಅಫೆನ್ಸ್ ಮೆಂಟಿಗೆ. ನಾನು ಬರ್ಬೋದಾ ಇನ್ನ? ಎಸ್. ನಾನು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕು, ಮಾಮೂಲಿ ರುಟೀನ್ ಜಾಬ್ ಏನೋ. ಐಸಿ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು.
ಹಲೋ ಜುಗಿ, ಯಾಕಯ್ಯ? ಯಾಕೋ ಬೆಳಗ್ಗೆ ಬೆಳಗ್ಗೆ ಮುಖ ಹೀಗೆ ಸಪ್ಪಿಟ್ಕೊಂಡಿದೀಯಾ? ಹಾಂ, ನಿನ್ನ ಮೂಡ್ ಬ್ರೇಕ್ ಮಾಡ್ತೀನಿ ನೋಡು. ನಿನಗೊಂದು ಜೋಕ್ ಗೊತ್ತಾ? ಒಂದು ಸಲ ರಾವಣ ಗೊತ್ತಾ ನಿಂಗೆ? ಅವನಿಗೆ ಡಿಸ್ಕೋ ನೋಡಬೇಕು ಅಂತ ಆಸೆ ಆಗೋಗತ್ತಂತ. ಸರಿ, ಭೂಲೋಕಕ್ಕೆ ಬರ್ತಾನೆ. ಬಂದು ಸೀದಾ MG ರೋಡಿಗೆ ಬರ್ತಾನೆ. ಅಲ್ಲೊಂದು ಡಿಸ್ಕೋಟೆಕ್ ನೋಡ್ತಾನೆ. ಸರಿ, ಒಳಗೆ ಹೋಗಬೇಕು ಅಂತ ಇರಬೇಕಾದ್ರೆ ಬಾಗಿಲ ಹತ್ರ ಒಂದು ಬೋರ್ಡ್ ಹಾಕಿರ್ತಾರಂತೆ. ಆ ಬೋರ್ಡ್ ನೋಡಿದ ತಕ್ಷಣ ವಾಪಸ್ ಹೊರಟ್ಬಿಡ್ತಾನೆ. ಯಾಕೆ ಗೊತ್ತಾ? ಅಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರಂತೆ, ಪ್ರವೇಶಕ್ಕೆ ತಲೆಗೆ 2,000 ರೂಪಾಯಿ ಅಂತ. ರಾವಣನಿಗೆ 10 ತಲೆ ಇದೆಲ್ವೇನೋ, ಅದಕ್ಕೆ. ನೋಡಿದ್ಯಾ, ಹೀಗೆ ನಗ್ನಗ್ತಾ ಇರ್ಬೇಕು ಕಣ. ಅಶೋಕ್, ಏನೇ ಇದು? ಏನು ಆಫೀಸ್ನ ರೆನೋವೇಟ್ ಮಾಡ್ತೀಯಾರಾ? ಇಲ್ಲ ಸರ್, ನಿಮ್ಮ ಚೇಂಬರ್ ಮಾತ್ರ ಕಂಪ್ಯೂಟರ್ ಸರ್ವರ್ ರೂಮ್ ಮಾಡ್ತಿದ್ದೀವಿ. ಯಾರಪ್ಪ ಹೇಳಿದ್ದು? BP ಸಾಹೇಬ್ರು ಸರ್. ಮತ್ತೆ ಇನ್ಮೇಲೆ ನನಗೆ ಕ್ಯಾಬಿನ್? ನಿಮ್ಗೆ ಇಲ್ಲಿ ಚೇಂಬರ್ ಇಲ್ವಂತೆ ಸರ್. ಹೊರಗಡೆ ಒಂದು ಟೇಬಲ್ ಹಾಕಿದ್ರಲ್ಲ, ಅದೇ ಇನ್ಮೇಲೆ ಚೇಂಬರ್.